ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ. ಮುಂಗಾರು ಹಂಗಾಮಿ ರಸಗೊಬ್ಬರ ವಿತರಣೆ ಕಾರ್ಯಕ್ರಮ ಇಂದು ಕಲಬುರಗಿ ನಗರದಲ್ಲಿ ನೆಹರು ಗಂಜ್ ಫೆಡರೇಷನ್ ಗೋದಾಮದಲ್ಲಿ ವಿತರಣೆ ಮಾಡಲಾಯಿತು. ಸುಮಾರು 2-3 ದಿನಗಳಿಂದ ಜಿಲ್ಲೆಯಲ್ಲಿ ಅಲ್ಲಿ ಇಲ್ಲಿ ಮುಂಗಾರು ಮಳೆ ಬಿದ್ದ ಕಾರಣ ರೈತರು ಬಿತ್ತನೆ ಗೊಬ್ಬರಕ್ಕಾಗಿ ಅಲೆದಾಡ್ತಿದ್ರು. ಈ ಒಂದು ವಿಷಯ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ ಪಾಟೀಲ್ ಅವರು ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಅಧಿಕಾರಿ JD ಸಮದ್ ಪಟೇಲ್ ಸರ್ ಅವರಿಗೆ ಆದಷ್ಟು ಬೇಗನೆ ರಸಗೊಬ್ಬರ ಎಲ್ಲ ರೈತ ಬಾಂಧವರಿಗೆ ಕೊಡಬೇಕೆಂದು ಮನವಿ ಮಾಡಿದರು. ಯಾವುದೇ ಕಾರಣಕ್ಕೂ ರೈತರಿಗೆ ಗೊಬ್ಬರ ಕೊರತೆಯಾಗಬಾರದು. ನಮ್ಮ ಭಾಗದ ರೈತರು ಮುಂಗಾರು ಬೆಳೆಯಲ್ಲಿ ಹೆಚ್ಚಿನ ಅವಲಂಬನೆ ಇಟ್ಟುಕೊಂಡುಕೊಳ್ಳುವುದರಿಂದ ತಾವುಗಳು ಅತಿ ಶೀಘ್ರದಲ್ಲೇ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಹೆಚ್ಚು ಒತ್ತು ಕೊಟ್ಟು ನಮ್ಮ ರೈತರಿಗೆ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಮತ್ತು ರೈತರ ಜೊತೆಯಲ್ಲಿ ಇದ್ದು ಎಲ್ಲ ರೈತರಿಗೆ ಗೊಬ್ಬರ ಬ್ಯಾಗ್ ಅನ್ನ ವಿತರಣೆ ಮಾಡಿದರು. ರೈತ ಬಾಂಧವರೇ, ನೀವು ತಾಳ್ಮೆಯಿಂದ ನಮ್ಮ ಜೊತೆಯಲ್ಲಿ ಇರಿ. ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಹೋರಾಟ ಮಾಡಿ ನಿಮ್ಮ ಜೊತೆಯಲ್ಲಿ ಇರುತ್ತೇವೆ. ನೀವೇ ನಮ್ಮ ಅನ್ನದಾತರು ಎಂದು ಮಾತನಾಡಿದರು. ನಂತರ ವಿಷಯ ಕುರಿತಂತೆ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಬಂದ್ಬಿಡ್ರಿ ಅಂತ ಹೇಳಿದ್ದೆ. ನಾನು 10 ಬರ್ತೀನಿ ಅಂದಾರ JD ಅವರು. ನಾವು ಯಾಕೆ ನಿಲ್ಸಿದ್ದೇವೆ ಅಂದ್ರೆ ನಮ್ಮ ಇಷ್ಟೇ ಮಂದಿ ಗೊಬ್ಬರ ಅಲ್ಲ, ಎಲ್ಲ ರೈತರಿಗೂ ಸಿಗಲಿ ಅಂತಕ್ಕಂಥದ್ದು ಗೊಬ್ಬರ ಇದೆ ಅಂತ ಹೇಳಿದ್ರು. ಇವತ್ತು ನಾನು ನೋಡಿದಾಗ ABS ಗೊಬ್ಬರ ಇಷ್ಟು ಮಂದಿಗೆ ಸಾಲಾದಂಥ ವ್ಯವಸ್ಥೆ ಅದ. ನಾವು ಗಲಾಟೆ ಮಾಡೋದ್ರೆ ಅರ್ಥ ಇಲ್ಲ. ಲೈನ್ ಸರಿಯಾಗಿ ಯಾರ್ಯಾರು ಕೊಡಬೇಕು, ಯಾರ್ಯಾರು ಲೈನಿಗೆ ನೋಡಿ. ಈ ಕಡೆ ಎಡಭಾಗದಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಬಹುಶಃ ಇಂಥ ತಾಪತ್ರೆ ಅದ ನಮ್ಮ ಜಿಲ್ಲೆಯಲ್ಲಿ. ಈ ಥರ ಮಹಿಳೆಯರು ನೋಡೋದು, ರೈತ ಮಹಿಳೆಯರು ನೋಡೋದು ನಮಗೊಂಥರ ಈ ಥರ ಖ್ಯಾತ ಅನ್ನಿಸ್ತಕ್ಕಂಥದ್ದು. ಈ ಗಣಸು ಮಕ್ಳು ಇದ್ದೇವೆ ನಾವು, ಗಣಸು ಮಕ್ಳು ಯಾರು ನಿಂದಿರ್ಬೋದು ತಗೋದು. ಈಗ ಲೈನ್ ಬೇರೆ ಇಲ್ಲ. ಈಗ ಇವ್ರು ಯಾವ ಥರ ಕೊಡ್ತಾರೋ ಗೊತ್ತಿಲ್ಲ. ಇವ್ರನ್ನೂ ಕೂಡ ಒಂದಿನ ನಂಬರ್ ಹಚ್ಚಬೇಕಾಗಿತ್ತು. ರೈತರಿಗೆ ನಂಬರ್ 1, ನಂಬರ್ 2, ನಂಬರ್ 3 ಎಷ್ಟು ಜನ ಕೊಡಬೇಕು ಅಂತ ನಂಬರ್ ಹಚ್ಚಿದೆ. ಆದರೆ ನೀವು ಆರಾಮಾಗಿ ಇಲ್ಲಿ ಗಿಡದ ನೆಳ ಕೂತ್ಕೊಂಡು ಒಳದವ್ರ ಹೆಸರು ಬಂದು ತೊಗೊಂಡು ಹೋಗ್ತಿರುತ್ತೆ. ಟೋಕನ್ ಕೊಡಬೇಕಾಗಿತ್ತು. ಈ ಥರ ಮಾಡಲಿಲ್ಲ ಇವರು ತಪ್ಪಿದೆ. ಬಹುಶಃ ನಮ್ಮ ರೈತರಿಗೆ ಈ ಥರ ಹೈರಾಣ ಮಾಡೋದು ನಮಗೆ ಸರಿಯಲ್ಲ. ನೀವೇನಿದ್ದೀರಿ ಆ ಥರ ಮಾಡಬೇಡ್ರಿ ದಯವಿಟ್ಟು. ಈ ಕೆಲಸದಲ್ಲಿರ್ತಕ್ಕಂಥ ರೈತರಿಗೆ ಈ ತರ ಮುಂಜಾನೆ 4 ಗಂಟೆಗೆ ಬಂದು ಯಾರೋ ಒಬ್ರು ರೈತ ಹೇಳಿದ್ರು, ನಾನು 4 ಗಂಟೆಗೆ ಬಂದಿದ್ರಿ ಸರ್ ಅಂತ. 4 ಗಂಟೆಗೆ ನಾವು ಅನ್ನ ಹಾಕೋರೆ 4 ಗಂಟೆಗೆ ಬಂದು ನಿಮ್ಗೆ ವೇಟ್ ಮಾಡಿದ್ರೆ ಗೊಬ್ಬರ ಇದು ಸರಿ ಅನ್ನೋಂತಕ್ಕಂಥದ್ದು. ಇನ್ನೊಂದು ನಾನು ಏನು ಹೇಳ್ತೀನಿ, ಫೆಡರೇಷನ್ ಸರ್ಕಾರದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ಬೋದು. ಬೇರೆ ಬೇರೆ ಕಡೆ ಆಮದು ಮಾರ್ತಕ್ಕಂಥ ಗೊಬ್ಬರ ನಾನು ನಿನ್ನೆ ನೋಡಿದ್ದೀನಿ. ಅವರಲ್ಲಿ ಸಾವಿರಾರು ಚೀಲ ಅದ, ನಿಂಬಲ್ಲಿ ಯಾಕಿಲ್ಲ? ನಮ್ಗೆ ರೈತರು ಕೊಡ್ತಕ್ಕಂಥ ಗೊಬ್ಬರ DAP ಇರ್ಬೋದು, ಯೂರಿಯಾ ಇರ್ಬೋದು, ಬೇರೆ ಕಡೆ ನಾನು ನಿನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರು. ಈಗ ನಮ್ಮ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟರು ಸಾಹೇಬ್ ಸಮದ್ ಪಟೇಲ್ ಯಾರು ಮಾತಾಡ್ಬೇಡ್ರಿ. ಸರಿ 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 ಓಕೆ, ಯಾರು ಮಾತಾಡ್ಬೇಡ್ರಪ್ಪ. ಎಲ್ರಿಗೂ ಗೊತ್ತಿದ್ದಂಗೆ ಏನಿದೆ, ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳೇ ಆಲ್ರೆಡಿ ಹೇಳಿದ್ದಾರೆ ಏನಂತ. ಈ ವರ್ಷ ಈಗ ಆಲ್ರೆಡಿ ಬೇರೆ ಬೇರೆ ದೇಶಗಳಲ್ಲಿ ಕೆಲವೊಂದು ಸಮಸ್ಯೆಗಳಿರುವ ಪ್ರಯುಕ್ತ ಸ್ವಲ್ಪ ರಸಗೊಬ್ಬರದ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇದೆ, ಬರ್ತಾ ಇಲ್ಲ ಹೇಳಿದ್ದಾರೆ. ಈಗ ನಮ್ಮಲ್ಲಿ ಆಲ್ರೆಡಿ ಇರುವಂಥ ರಸಗೊಬ್ಬರನ ನಾವು ಲೈನ್ ಹಚ್ಚಿ ಎಲ್ಲ ಕಡೆ ಕೊಡಿಸ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಿರಿ, ಎಲ್ಲರಿಗೆ ರಸಗೊಬ್ಬರ ಸಿಗ್ತದೆ. ಎಲ್ಲರೂ ಶಾಂತ ರೀತಿಯಿಂದ ಇರ್ರಿ. ನಾವು ಡೈಲಿ ಇಲ್ಲಿ DAP CMSನ ಕೊಡ್ತೀವಿ. ಯಾಕಂದ್ರೆ ಪ್ರೈವೇಟ್ನಾಗ ಕೊಡೋಟಿಗೆ ಅವ್ರು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಬೇಡ. ಗೌರ್ಮೆಂಟ್ ಆಫೀಸ್ ಅದ, ಈ DAP CMS ಎಲ್ಲರೂ ಲೈನಾಗಿ ನಿಂತು ರಸಗೊಬ್ಬರ ತೊಗೋರಿ. ಎರಡನೇದು, ಈಗ ನೋಡಿ DAP ಒಂದೇ ರಸಗೊಬ್ಬರ ಅಲ್ಲ, ಕಾಂಪ್ಲೆಕ್ಸ್ಗಳು ನಾವು ಹಾಕಬೇಕು. ಭೂಮಿಗೆ ಸಮತೋಲನ ಆದಂಥ ರಸಗೊಬ್ಬರ ಹೋಗಬೇಕು. ದಯವಿಟ್ಟು ದೊಡ್ಡ ರೈತರು ಯಾರಿಗಾನ DAP ಒಂದು ವೇಳೆ ಕಡಿಮೆ ಸಿಕ್ಕಿತ್ತು ಅಂದರೆ ಅದಕ್ಕೆ ಕಾಂಪ್ಲೆಕ್ಸ್ಗಳನ್ನು ಸಹಿತ ಬಳಸ್ರಿ. ಮತ್ತು ಒಂದು TSP ಅಂತ ಒಂದು ಹೊಸ ರಸಗೊಬ್ಬರ ಬಂದ, 4 ಫಾಸ್ಫೇಟ್, ಅದ್ರ ಜೊತೆ ಒಂದು ಸ್ವಲ್ಪ ಯೂರಿಯಾ ಬೆರೆಸಿದರೆ DAP ಆಗ್ಬಿಡ್ತದೆ. ಇಲ್ಲಾಂದ್ರೆ ಅಮೋನಿಯಂ ಸಲ್ಫೇಟ್ ಅಂತ ಬಂದದ, ಅದನ್ನು ಒಂದು 25 kg ಹಾಕಿರೋದು ಯೂರಿಯಾ ಅಪ್ಲೈ ಆಗ್ತದೆ. ಸೊ ಇವೆಲ್ಲ ಕಾಂಬಿನೇಷನ್ಗಳಲ್ಲಿ ಸ್ವಲ್ಪ ಬಳಸ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಉದ್ದು, ಹೆಸರು ಮತ್ತು ಬೇರೆ ಬೆಳೆಗಳಿಗೆಲ್ಲ ನೀವು 20 ಹಾಕ್ಬೋದು. ಕಬ್ಬಿಗೆ 10-26 ಹಾಕ್ಬೋದು. ಎಲ್ಲರಲ್ಲಿ ಮನಸ್ಸಲ್ಲಿ ಏನಾದ್ರು ಬರೀ DAP ಒಂದೇ ಗೊಬ್ಬರ ಅಂತದ. ನಮ್ಗೆ ಅರ್ಥ ಅದ, ನಮ್ಗೆ ಗೊತ್ತಾಗ್ತದೆ. ಎಲ್ಲಕ್ಕಿಂತ ಚೀಪ್ ಗೊಬ್ಬರ ಅದ DAP.
ಅದಕ್ಕಾಗಿ ರೈತ ಬಾಂಧವರು ಎಲ್ಲರೂ ಸಹಕಾರ ಮಾಡಿರಿ. ನಮ್ಮ ಇಲಾಖೆಯಿಂದ ಇಲ್ಲಿ ಇಬ್ಬರು ಅಧಿಕಾರಿಗಳಿಗೆ ನಾವು ಮಾರ್ಕೆಟ್ನಾಗ ಕೃಷಿ ಸಂಜೀವಿನಿ ನಮ್ಮದೊಂದು ಗಾಡಿ ಅದ, DAP ಇದು ಯಾರ ಹೆಚ್ಚಿಗೆ ರೇಟಿಗೆ ಮಾರ್ಲತ್ತಿರಂದ್ರೆ ನಮ್ಮ ಗಾಡಿ ಹತ್ರ ಬಂದು ಹೇಳ್ಬೋದು. ನಮ್ಮ ಅಧಿಕಾರಿಗಳು ದಿನ ಇಲ್ಲೇ ಇರ್ತಾರೆ, ಗಂಜಿನಲ್ಲೇ ಇರ್ತಾರೆ. ಕೃಷಿ ಅಧಿಕಾರಿಗಳು ಇಬ್ಬರಿಗೆ ಹಿಡಿಸ್ಲತ್ತಿದ್ದೆವು. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿರಿ ಅಂತ ರಿಕ್ವೆಸ್ಟ್. ನನ್ನ ಸಾಹೇಬರು ಭಾಳ ಸತ್ಯದ ಮಾತು ಹೇಳಿದ್ದಾರೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ನಾವು ಇಲ್ಲಿ ಬಂದು ನಮ್ಮ ಉದ್ದೇಶ ರೈತರು, ನಮ್ಮ ಉದ್ದೇಶ ಏನಪ್ಪ ಅಂದರೆ ರೈತರೇ ಕಷ್ಟದಲ್ಲಿದೆ. ಈಗ ಹೆಚ್ಚಾಗಿ ಈಗ ಆಲ್ರೆಡಿ ನಾವು ಬಿತ್ತನೆ ಶುರು ಆಯ್ತು. ಇವತ್ತು 3-4 ತಾರೀಕೆ ಜೂನಲ್ಲಿ ಬಿತ್ತನೆ, ಸರಾಸರಿ ಬಿತ್ತನೆ ಆಗ್ತದೆ. ಅದಕ್ಕೆ ಇಷ್ಟೇ ಗೊಬ್ಬರ ನಮ್ಗೆ ಸಾಲಲ್ಲ. ಈಗ ನಿಮಗೆ ಮಾನನೀಯ ಪ್ರಧಾನಮಂತ್ರಿ ಹೇಳಿದ್ದಾರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇದೆ ಅಂತಕ್ಕಂಥ ಇರ್ಬೋದು. ದಯವಿಟ್ಟು ತಾಳ್ಮೆಯಿಂದ ತಗೊಳ್ಳೋಣ. ನನ್ನ ಅಭಿಪ್ರಾಯ ಏನಂದ್ರೆ, ಈ ಕಾಳಸಂತೆಯಲ್ಲಿ ಮಾರ್ತಾರಲ್ಲ ಆ ಗೊಬ್ಬರ ಯಾರು ತಗೋಬೇಡಿ. ನೀವು ಒಂದು ವೇಳೆ ಅಂತಲ್ಲಿ ಏನಾದರೂ ಮಾರ್ತಿದ್ರು ಅಂದ್ರೆ ಯೂರಿಯಾ, DAP, VCS ಅವ್ರು ಹೇಳ್ದಾಗೆ ಯಾವುದೇ ಗೊಬ್ಬರ ಎಲ್ಲಿಯಾದ್ರೂ ಮಾರ್ತಿದ್ರು ಹೆಚ್ಚಿಗೆ ರೊಕ್ಕ ತೊಗೊಂಡಿದ್ದ ಸರಳ ಇದು ಇದ್ರೆ ಸರಳ ಇದು ಇದ್ರೆ ಅದು ಕೊಡ್ಬೋದು. ಬಟ್ ಅವ್ರು ಹೆಚ್ಚಿಗೆ ರೊಕ್ಕ ತೊಗೊಂಡ್ರು ಸೀದಾ JDO ಕಂಪ್ಲೇಂಟ್ ಮಾಡ್ರಿ, ನಮಗೆ ಹೇಳ್ರಿ. ಆ ಗಾಡಿ ಇರ್ತಲ್ಲ ಹಸಿರು ಗಾಡಿ, ಅವ್ರಿಗೆ ಗೊತ್ತು ಮಾಡ್ರಿ, ಇದು ನಿಮ್ಮದೇ ಲೋಗೋ ತಿಳಿತಿಲ್ಲ. ಯಾರ್ಯಾಕೆ ಮಾರಲ್ಲ, ರಾತ್ರಿ ಮಾರಲಿ ಹಗಲು ಮಾರಲಿ ಅಂತ ದಯವಿಟ್ಟು ಅಂತಲ್ಲಿ ನೀವು ಯಾರು ಖರೀದಿ ಮಾಡಿ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಿಗೆ ಅವ್ರು ಗೊಬ್ಬರ ಮಾರ್ತಾ ಇದ್ದಾರೆ. ಸಾಹೇಬ್ರ ಎದುರು ಹೇಳ್ತಾನೆ, JDO ಎದುರ ಇಲ್ಲಿ ನಮ್ಮಲ್ಲಿ ಗೊಬ್ಬರ ಕಡಿಮೆ ಅದ, ಇದಕ್ಕಿಂತ ಹೆಚ್ಚಿಗೆ ಮಾರ್ತಾರೆ. ಆಯ್ತು, ಇನ್ನೊಬ್ರು ನಾನು ಈ ಬೀಜ ಗೊಬ್ಬರ ಮಾರಲ್ಲ ಒಬ್ರು ಮಾತಾಡಿದೆ, ಇಲ್ಲ ಸರ್ ನಾನು ಕಲ್ಯಾಣದಿಂದ ತಂದೀನಿ ಮಾರ್ತಾ ಇದ್ದೀನಿ. ಕಲ್ಯಾಣದಿಂದ ಹೆಂಗೆ ಸಿಕ್ತು ನಿಮಗೆ? ಕಲ್ಯಾಣದಾಗ ಯಾವುದು ಫ್ಯಾಕ್ಟ್ರಿ ಬೇರೆ ಅದ, ಅವೆಲ್ಲ ಸರಿಯಲ್ಲ. ಅದಕ್ಕೆ ದಯವಿಟ್ಟು ಈಗ ಏನದಲ್ಲ ತಡ ಆಗ್ಯದ, ಈಗ ತಡ ಮಾಡಿಸ್ಲಂಗ ನಾವು ಅಧಿಕಾರಿಗಳು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬಹುಶಃ ಇನ್ ಮೇಲೆ ತಡ ಆಗ್ಬಿಡ್ತು. ರೈತ ಮಹಿಳೆ ಕೂಡ 100 ಜನ ನಿಂತಿದ್ದಾರೆ. ಅವ್ರಿಗೆ ನಂಬರ್ ಏನು ಕೊಟ್ಟರೆ ಆ ನಂಬರ್ ಮೇಲೆ ಶಾಂತ ರೀತಿಯಲ್ಲಿ ಒಂದು